ಆತ್ಮೀಯ ವೀಕ್ಷಕರೇ ನಮಸ್ಕಾರ. ನಾನು ದೇವರಾಜ ರೆಡ್ಡಿ, ಅಂತರ್ಜಲ ತಜ್ಞ, ರೈನ್ ವಾಟರ್ ಬೋರ್ಡ್ ಸಂಸ್ಥೆಯ ಮುಖ್ಯಸ್ಥ. ಈಗ ತೋರಿಸುವಂಥ ಒಂದು ವಿಡಿಯೋ ಬಂದು ಏನಪ್ಪ ಅಂತಂದರೆ, ನಾವು ಕೆರೆಗಳು, ಡ್ಯಾಮ್ಗಳು, ನದಿಗಳು ತುಂಬಿ ಹರಿತಾ ಇದ್ದರೆ ಬೋರ್ವೆಲ್ಗಳಲ್ಲಿ ಜಲಮಟ್ಟ ಮೇಲೆ ಬರ್ತದೆ ಅನ್ನೋ ಒಂದು ಮಾತನ್ನು ನಾವು ಮೊದಲಿಂದ ಹೇಳ್ತಾ ಬಂದಿದ್ವಿ. ಆದರೆ ಇವತ್ತಿನ ಸ್ಟೋರಿ ತುಂಬ ಡಿಫ್ರೆಂಟ್ ಆಗಿದೆ. ಏನಂತಂದರೆ, ನಮ್ಮ ಚಿತ್ರದುರ್ಗ ಜಿಲ್ಲೆಯಲ್ಲಿ ವಾಣಿ ವಿಲಾಸ ಸಾಗರ ಅನ್ನೋ ಒಂದು ಡ್ಯಾಮ್ ಇದೆ. ಆ ಡ್ಯಾಮ್ ತುಂಬಿದೆ, ಆದರೂ ಬೋರ್ವೆಲ್ಗಳು ಫೇಲ್ಯೂರ್ ಆಗ್ತಾಯಿದೆ. ಅದಕ್ಕೆ ನಮ್ಮ ಟೈಟ್ಲೇ ಹಾಕ್ಕೊಟ್ಟಿದ್ವಿ, ಅಂತರ್ಜಲ ಹೆಚ್ಚಿಸದ ವಿ ಸಾಗರ ಡ್ಯಾಮ್ ಅಂತ. ಯಾಕೆ ಸರ್ ಇಷ್ಟು ದೊಡ್ಡ ಡ್ಯಾಮ್ ತುಂಬಿದೆ, ಬೋರ್ವೆಲ್ಗಳಲ್ಲಿ ಯಾಕೆ ನೀರು ಬರ್ತಾಯಿಲ್ಲ, ಹೊಸ ಬೋರ್ವೆಲ್ ತೋಡ್ತಾ ಇದ್ದೀವಿ, ನೀರು ಯಾಕೆ ಬರ್ತಾಯಿಲ್ಲ ಅಂತಂದರೆ, ಒಂದು ಉದಾಹರಣೆ ಕೊಡ್ತೀನಿ. ನಮ್ಮ ಸಾಕಷ್ಟು ಜನ ವಿ ಸಾಗರ ಡ್ಯಾಮ್ ನೋಡ್ಲಿಕ್ಕೆ ಬರ್ತಿರಲ್ಲ. ಡ್ಯಾಮ್ ನೋಡ್ಲಿಕ್ಕೆ ಬಂದಾಗ ಡ್ಯಾಮ್ ಕೆಳಭಾಗದಲ್ಲಿ ಅಮ್ಮನವ್ರ ದೇವಸ್ಥಾನ ಇದೆ, ಒಂದು ಮಾರಿಗುಡಿ ಇದೆ. ಆ ದೇವಸ್ಥಾನಕ್ಕೆ ಕೇವಲ 60 ಅಡಿ ದೂರದಲ್ಲಿ ಒಂದು ಬೋರ್ವೆಲ್ ಹಾಕಿದ್ದಾರೆ, ಕೈ ಪಂಪ್ ಹಾಕಿದ್ದಾರೆ. ಬೋರ್ವೆಲ್ 400 ಅಡಿ ಬೋರ್ವೆಲ್ ತೋಡಿದ್ರು ಬಂದಿದ್ದು ಅರ್ಧ ಇಂಚು ನೀರು. ಡ್ಯಾಮ್ ಇವತ್ತು ತುಂಬಿ ತುಳುಕ್ತಾ ಇದೆ, ಕೋಡಿಯಿಂದ ನೀರು ಹೊರಗೆ ಹೋಗ್ತಾ ಇದೆ. ಮಂತ್ರಿಗಳು ಬಂದು ಬಾಗಿಣ ಕೊಟ್ಟರು ಸಹ ಈ ಬೋರ್ವೆಲಲ್ಲಿ ನೀರು ಬರ್ತಾ ಇಲ್ಲ. ಇದು ಒಂದು ಕೇಸ್ ಸ್ಟಡಿ. ಆದರೆ ಡ್ಯಾಮ್ ಮುಂಭಾಗದಲ್ಲಿ ಪಾರ್ಕ್ ಏರಿಯಾ ಇದೆ. ಈ ಪಾರ್ಕ್ ಏರಿಯಾದಲ್ಲಿ ಸಹ ಒಂದು 10 ಬೋರ್ವೆಲ್ ತೋಡಿದ್ದಾರೆ. ನಮ್ಮ ಡ್ಯಾಮ್ಗೂ ಈ ಬೋರ್ವೆಲ್ಗಳಿಗೂ ಕೇವಲ 500, 300, 400 ಅಡಿ. ಮತ್ತು ಡ್ಯಾಮ್ ಕೆಳಭಾಗದಲ್ಲಿ ಅಡಿಕೆ ತೋಟಗಳಿದೆ. ಇಲ್ಲಿ ಸಹ ಕೊಳವೆ ಬಾವಿಗಳ ವಿಫಲ. ಪ್ರತಿಯೊಬ್ಬ ರೈತರು ಕೇಳಿದರೆ ಹೇಳ್ತಾರೆ, ಸರ್ 10ನೇ ಬೋರ್ವೆಲ್ಲು, 11ನೇ ಬೋರ್ವೆಲ್ ಅಂತ ಹೇಳ್ತಾರೆ. ಅಂದರೆ ಕಳೆದ ಬತ್ತಿ ಹೋದ ಬೋರಲ್ಲೂ ನೀರು ಬರ್ತಿಲ್ಲ, ಮತ್ತು ಹೊಸದಾಗಿ ಬೋರ್ವೆಲ್ ತೊಗೊಂತಾರೆ. ಸಾಕಷ್ಟು ಜನ ವಿ ಸಾಗರ, ಹಿರಿಯೂರು ಸುತ್ತಮುತ್ತ ಬರ್ತಕ್ಕಂಥ ಜನಗಳಿಗೆ ವಿ ಸಾಗರ ಡ್ಯಾಮ್ ತುಂಬಿದೆ. ಹಿರಿಯೂರಿನಲ್ಲಿ ಪ್ರಾಪರ್ಟಿ ಮಾಡಿದ್ರೆ ನಮಗೆ ನೀರಿನ ಸಮಸ್ಯೆ ಇಲ್ಲ. ಒಂದು ಮಲೆನಾಡು ಅನ್ನೋ ಒಂದು ಭಾವನೆಯಲ್ಲಿ ನೀವು ಬರ್ತಕ್ಕಂಥ ಜನರಿಗೆ ಒಂದು ಮಾತು ತಿಳ್ಕೊಳ್ಳಿ, ಅಂತರ್ಜಲಕ್ಕೂ ಬೋರ್ವೆಲ್ಗಳಿಗೂ ಸಂಬಂಧಗಳಿಲ್ಲ. ಡ್ಯಾಮ್ ಅಕ್ಕಪಕ್ಕದಲ್ಲಿ ಕಾರ್ತಿಕನಹಳ್ಳಿ, ಕುಣಿಕೆರೆ, ಪರಮೇನಹಳ್ಳಿ, ವಾಣಿ, ವಿವಿಪುರ, ಈ ಒಂದು ಕ್ಲಸ್ಟರ್. ಒಂದು ಉದಾಹರಣೆಗೆ ಒಂದು ಕಿರ್ಲೋಸ್ಕರ್ ಫ್ಯಾಕ್ಟ್ರಿ ಇದೆ. ಕಿರ್ಲೋಸ್ಕರ್ ಫ್ಯಾಕ್ಟ್ರಿಗೂ ಡ್ಯಾಮ್ಗೂ ಇರ್ತಕ್ಕಂಥದ್ದು ಏರಿಯಲ್ ಡಿಸ್ಟೆನ್ಸ್ 8 ಕಿಲೋಮೀಟರ್ ಇಲ್ಲ. ಡ್ಯಾಮ್ ಮೇಲಿದೆ, ಕಿರ್ಲೋಸ್ಕರ್ ಫ್ಯಾಕ್ಟ್ರಿ ಕೆಳಗಿದೆ. ಈ ಒಂದು ಕಿರ್ಲೋಸ್ಕರ್ ಫ್ಯಾಕ್ಟ್ರಿ ಒಳಗೆ 25 ಬೋರ್ವೆಲ್ ತೊಗೊಂಡ್ರು ನೀರು ಬರ್ತಾಯಿಲ್ಲ. ಹಾಗಾಗಿ ಅವರು ನದಿ ನೀರೇ ಕೊಂಡೋಗ್ತಾ ಇದ್ದಾರೆ. ಮತ್ತು ಈ ವರ್ಷದಲ್ಲಿ ಈ ಒಂದು ಕ್ಲಸ್ಟರ್ ಆಫ್ ಒಂದು 10-15 ಹಳ್ಳಿಗಳಲ್ಲಿ ಬೋರ್ವೆಲ್ ಕೊರಿತಕ್ಕಂಥ ಏಜೆಂಟ್ ಹೇಳ್ತಾರೆ, ಸರ್ ಈ ವರ್ಷದಲ್ಲಿ ಒಂದು 100ಕ್ಕೂ ಹೆಚ್ಚು ಕೊಳವೆ ಬಾವಿಗಳನ್ನ ಕೊರೆಸಿದ್ದೀವಿ. ಡ್ಯಾಮಿಂದ ಹತ್ರ 5-10 ಕಿಲೋಮೀಟರ್ ದೂರದಲ್ಲಿ 800-1000 ಅಡಿ ಹೋದರೂ ಬರೀ ಪೌಡ್ರು ಬರ್ತಾಯಿದೆ, ನೀರಾಗಿ ಬರ್ತಿಲ್ಲ ಅಂತೇಳಿ. ಈ ಥರದಲ್ಲಿ ನಮ್ಮ ಪ್ರಶ್ನೆಗಳು ಬರುವಾಗ ಒಂದೇ ಉತ್ತರ, ಬೋರ್ವೆಲ್ ತೋಡಬೇಕಾದ್ರೆ ನಮಗೆ ಭೂಮಿಯಲ್ಲಿ ಪದರಗಳು ಬರಬೇಕು, ಗ್ಯಾಪ್ಗಳು ಬರಬೇಕು, ಹಂಗಿದ್ರೆ ಮಾತ್ರ ನೀರು ಸಿಗ್ತದೆ. ಡ್ಯಾಮ್ ಎಲ್ಲಿ ಕಟ್ತೀವಪ್ಪ ಅಂತಂದರೆ ಗಟ್ಟಿ ಜಾಗದಲ್ಲಿ ಡ್ಯಾಮ್ ಕಟ್ಟೋದು, ಟೊಳ್ಳು ಭೂಮಿಯಲ್ಲಿ ಎಲ್ಲೂ ಡ್ಯಾಮ್ ಕಟ್ಟೋದಿಲ್ಲ. ಹಾಗಾಗಿ ಯಾವುದೇ ಡ್ಯಾಮ್ ಆಗ್ಬೋದು, ತುಂಗಭದ್ರಾ ಡ್ಯಾಮ್ ಆಗ್ಬೋದು, ಆಲಮಟ್ಟಿ ಡ್ಯಾಮ್ ಆಗ್ಬೋದು, ವಿ ಸಾಗರ ಡ್ಯಾಮ್ ಆಗ್ಬೋದು, ಉದಾಹರಣೆ KRS ಡ್ಯಾಮ್ ಆಗ್ಬೋದು, ಈ ಜಾಗಗಳಲ್ಲಿ ನೀರು ಬರಬೇಕಂತೇನಿಲ್ಲ. ಹಾಗಾಗಿ ಅಂತರ್ಜಲವನ್ನು ಸಂರಕ್ಷಣೆ ಮಾಡಿಕೊಂಡ್ರೆ ಮಾತ್ರ ನಮಗೆ ನೀರು ಸಿಗುತ್ತೆ ಅನ್ನೋದನ್ನ ಮರಿಬಾರ್ದು. ಉದಾಹರಣೆಗೆ ಹಿರಿಯೂರು ತಾಲೂಕಿನ ಎಷ್ಟೊಂದು ಹಳ್ಳಿಗಳಲ್ಲಿ ಕಾಲುವೆಗಳಲ್ಲಿ ನೀರು ಹರಿದ್ರೆ ಮಾತ್ರ ಬೋರ್ಗಳಲ್ಲಿ ನೀರು ಹೆಚ್ಚಾಗ್ತದೆ. ಕಾಲುವೆಯಲ್ಲಿ ನೀರು ಬಂದ ತಕ್ಷಣ ಬೋರ್ಗಳಲ್ಲಿ ಗ್ಯಾಪ್ ಹೊಡೆಯುವಂಥ ಸಂದರ್ಭ ಬರೋದ್ರಿಂದ ಈ ವಿಡಿಯೋದಲ್ಲಿ ಕೆಲವು ರೈತರು ಮಾತಾಡಿದ್ದಾರೆ. ಅವ್ರ ಮಾತುಗಳನ್ನ ನೋಡ್ತಾ ಹೋಗಿ ಕೇಳ್ತಾ ಹೋಗಿ. ಮಾಸ್ಟರ್ ನಮಸ್ಕಾರ. ನಮಸ್ಕಾರ ಸರ್. ಸರ್ ಒಂದು ಮಾಸ್ಟರ್ ನಮಸ್ಕಾರ. ನಮಸ್ಕಾರ ಸರ್. ಸರ್ ನಿಮ್ಮ ಪರಿಚಯ ಮಾಡ್ಕೊಳ್ಳಿ ಸರ್. ಸರ್ ನನ್ನ ಹೆಸರು ಅನಂತ ಎಂ ಅಂತ. ನಾನು ನಿವೃತ್ತ ತಾಲೂಕು ದೈಹಿಕ ಶಿಕ್ಷಣಾಧಿಕಾರಿಯಾಗಿ ನಿವೃತ್ತನಾಗಿದ್ದೇನೆ. ಈಗ ನನ್ನ ಹುಟ್ಟಿದೂರು ಪಿಲಾಜನಹಳ್ಳಿ, ಹಿರಿಯೂರು ತಾಲೂಕು, ಜವಗನಹಳ್ಳಿ ಹೋಬಳಿ. ಜವಗನಹಳ್ಳಿ ಹೋಬಳಿನಲ್ಲಿ ಸುಮಾರು ವರ್ಷಗಳಿಂದ ನಾವು ಇಲ್ಲೇ ವಾಸ ಮಾಡಿಕೊಂಡು ಒಂದು 4 ಎಕರೆ ಜಮೀನನ್ನು ಮಾಡಿದ್ದೀವಿ. ನೀರಿನ ಅಭಾವ ಹೆಚ್ಚಾದಂಗೆಲ್ಲ ಸುಮಾರು 14 ಬೋರ್ಗಳನ್ನು ಈಗ ಆಲ್ರೆಡಿ ಕೊರೆಸಿದ್ದೆ. ಕೊರಿಬೇಕಾದ್ರೆ ಬರ್ತಾ ಇರೋ ನೀರು ನಂತರ ದಿನಗಳಲ್ಲಿ ಮೋಟ್ರ್ ಪಂಪು ಬಿಟ್ಟಾಗ 1 ತಿಂಗಳು 2 ತಿಂಗಳು ಬೋದೋದು ಫುಲ್, ಆಮೇಲೆ ಗ್ಯಾಪ್ ಹೊಡೆದು ನಿಂತೆ ಹೋಗುವಂಥ ಪರಿಸ್ಥಿತಿ ಬಂತು. ಹಾಗಾಗಿ ನಾವು ಏನು ಮಾಡೋಕ್ಕಾಗದೆ ಈ ಕಲ್ವಳ್ಳಿ ಭಾಗನೇ ಪೂರ್ತಿ ಡ್ರೈ ಏರಿಯಾ ಅಂತ ಹೇಳಿ ಗುರುತಿಸಲ್ಪಟ್ಟಿದೆ ಅಂತ ಹೇಳಿದರು. ಹಾಗಾಗಿ ನಾವು ಅದಕ್ಕೆ ಏನು ಪರಿಹಾರ ಮಾಡಬೇಕು ಅಂತೇಳಿ ಹಿಂಗೆ ಆಲೋಚನೆ ಮಾಡ್ತಿದ್ದಾಗ ನಮ್ಮ ಸ್ನೇಹಿತರ ಮೂಲಕ ಸನ್ಮಾನ್ಯ ದೇವರಾಜ ರೆಡ್ಡಿಯವರ ಸಹಕಾರ ತಗೊಂಡ್ರೆ ನಿಮಗೆ ಮರುಪೂರ್ಣ ಮಾಡಲಿಕ್ಕೆ ಭಾಳ ಅನುಕೂಲ ಆಗುತ್ತೆ ಅಂತ ಹೇಳಿದರು. ಹಾಗಾಗಿ ಇವತ್ತು ಅವರನ್ನು ಭೇಟಿ ಮಾಡಿ ಅವರ ಒಂದು ಪ್ರಾತ್ಯಕ್ಷತೆಯನ್ನು ನೇರವಾಗಿ ನಾನೇ ಖುದ್ದಾಗಿ ನೋಡಿ ಅದಕ್ಕೆ ನಾನು ಸಹ ಮಾಡಿಸ್ಬೇಕು ಅಂತಕ್ಕಂಥ ಒಂದು ಅಭಿಪ್ರಾಯ ನನ್ನಲ್ಲೂ ಬಂದು ನಾನಿವತ್ತು ಅವರ ಸಮ್ಮುಖದಲ್ಲಿ ಅವ್ರು ನಮ್ಮ ತೋಟಕ್ಕೆ ಕರ್ಕೊಂಡು ಬಂದೆ. ಈಗ ಅವರು ಎಲ್ಲ ಬೋರ್ಗಳನ್ನು ವೀಕ್ಷಣೆ ಮಾಡಿದ್ದಾರೆ. ನನಗೆ ಸಲಹೆ ಸಹಕಾರ ಸೂಚನೆ ಕೊಡಬೇಕು ಅಂತೇಳಿ ಅವರಲ್ಲಿ ಕೇಳ್ಕೊಳ್ತಾ ಇದ್ದೀನಿ. ಅವರು ಉತ್ತಮವಾದ ಪ್ರತಿಕ್ರಿಯೆಯನ್ನು ನನಗೆ ನೀಡಿರ್ತಾರೆ. ಇನ್ನು ಮುಂದೆ ಅದೇನಾದ್ರು ಸಕ್ಸಸ್ ಆಗಿದೆ ಆದರೆ ನಮ್ಮ ಭಾಗದ ಜನರಿಗೆ ಭಾಳ ಉಪಯೋಗ ಆಗುವಂತಹ ಕೆಲಸ ಇದಾಗ್ತದೆ ಅಂತ ನನ್ನ ಭಾವನೆ ಸರ್.
ಸರ್, ಈಗ ನೀವು ಒಟ್ಟು ಬೋರ್ಗಳು ಸಂಖ್ಯೆ 10 ಮೇಲೆ ಹೇಳಿದ್ರಿ. ಹೌದು ಸರ್. ಇದು ತೋಟ ಸ್ಟಾರ್ಟ್ ಮಾಡಿದ ಯಾವ ವರ್ಷದಲ್ಲಿ? ಸರ್ 95ರಿಂದಲೂ ನಾನು ಇಲ್ಲಿ 1995ರಿಂದಲೇ ನಾವು ಮಳೆ ಆಶ್ರಯಿತವಾಗಿ ಮಾಡಿದ್ವಿ. ಆನಂತರದಲ್ಲಿ 95ರಲ್ಲಿ ಒಂದು ಪ್ರಥಮವಾಗಿ ಒಂದು ಬೋರನ್ನು ಹಾಕ್ಸಿದ್ವಿ. ಅದು ಸಹ ಒಂದು 2 ಇಂಚಷ್ಟು ನೀರು ಬಂತು. ಅದರಲ್ಲೇ ನಾವೆಲ್ಲ ಈ ಕಡೆ ದಾಳಿಂಬೆ, ಸಪೋಟೋ, ಮೋಸಂಬೆಯನ್ನ ಪ್ರಾರಂಭ ಮಾಡಿದ್ವಿ ಫಸ್ಟ್ ಟೈಮಲ್ಲಿ. ಸ್ವಲ್ಪ ರಾಗಿನೂ ಬೆಳ್ಕೊಂಡ್ವಿ. ಆ ಗಿಡಗಳು ದೊಡ್ಡವಾಗ್ತಿದ್ದಂಗೆ ಅಲ್ಲಿ ನೀರಿನ ಕೊರತೆ ಅವಾಗ ಆಯ್ತು. ತೊಟ್ಟಿ ಮಾಡಿದ್ವಿ. ತೊಟ್ಟಿ ಮಾಡಿ ತೊಟ್ಟಿಯಿಂದ ಬಿಡೋ ಅಂತ ಪರಿಸ್ಥಿತಿ ಮಾಡಿದ್ವಿ. ಆದ್ರೂ ಅದು ಸಕ್ಸಸ್ ಆಗ್ಲಿಲ್ಲ. ಆಮೇಲೆ ದಾಳಿಂಬೆ ಹಣ್ಣಿಗೆ ಬಂದಂತ ಟೈಮ್ನಲ್ಲಿ ಊಸಿ ಕಾಟ ಮತ್ತು ಈ ಗಿಳಿ ಕಾಟ ಜಾಸ್ತಿಯಾಗಿ ಆ ಸಪೋಟ ಹಣ್ಣನ್ನು ದಾಳಿಂಬೆ ಹಣ್ಣು ಪೂರ್ತಿ ತಿಂದಾಕಿ ನಮಗೆ ಅದೂ ಸಹ ಕೈಗತ್ತಲಿಲ್ಲ. ಅದನ್ನು ಕಿತ್ತಾಕ್ಸ್ಬಿಟ್ವಿ. ಆನಂತರದಲ್ಲಿ ಸ್ವಲ್ಪ ದಿನ ರಾಗಿನೇ ಬೆಳ್ಕೊಂಡ್ವಿ. ಅದು ಆಗಲಿಲ್ಲ ಅಂತೇಳಿ ಕೊನೆಗೆ ನಾನು ಅಡಿಕೆ ಇಡೋಣ ಅಂತೇಳಿ ತೀರ್ಮಾನ ಮಾಡಿಕೊಂಡು ಅಡಿಕೆ ಸಸಿಯನ್ನು ಹಾಕಿದ್ವಿ. ಒಂದು ಸಾರಿ ಅಡಿಕೆ ಸಸಿ ಪೂರ್ತಿ ಹೋಯ್ತು. ನೀರಿಲ್ದ ಅಂತ ಕೈಗೆ ಬಂದವು ಹೆಚ್ಚು ಕಡಿಮೆ ಒಂದು 3 ವರ್ಷದ ಗಿಡ ಎಲ್ಲ ಹೋಯ್ತು. ಮತ್ತೆ ಒಣಗೋಯ್ತು. ಎರಡನೇ ಸಾರಿ ಮತ್ತೆ ಪ್ರಯತ್ನ ಮಾಡಿ ತಿರ್ಗಾ ಇಟ್ವಿ. ತಿರ್ಗಾ ಅವಾಗ ಅಷ್ಟೊತ್ತಿಗೆ ಈಗ ನೋಡ್ತಕ್ಕಂತ ಅಡಿಕೆಗೆ ಇದು 2ನೇ ಸಾರಿ ಎಫರ್ಟ್ ಹಾಕಿರೋ ಸರ್. ಇದು 2ನೇ ಎಷ್ಟು ವರ್ಷದ ಗಿಡ ಸರ್? ಇದು ಇದಾಲೆ ಈಗ 8ನೇ ವರ್ಷದ ಗಿಡ. ಓಕೆ ಓಕೆ. ಈಗ ಫಸಲಿಗೆ ಬಂದೈತೆ ಸರ್. ಈಗ ಒಂದು ಬೋರ್ದಿಂದ ಇಲ್ಲಿಂದ ಸ್ಟಾರ್ಟ್ ಮಾಡಿದ್ರಿ, ಮತ್ತೆ ನೀರ್ ಕಡಿಮೆ ಆದಂಗೆ ಮತ್ತೆ ಬೋರ್ ಹಾಕಿಸ್ಕೊತಾ ಬಂದೆ. ಈಗ ವರ್ಷಕ್ಕೆ 1-2 ಬೋರ್ ಕೊಡ್ಸಿದ್ರೆ ರೀಸೆಂಟ್ ಸರ್. ಈಗ ಹೋದ ವರ್ಷದಲ್ಲಿ 2 ಬೋರು ಕೊರ್ಸಿದೆ. ಆಚೆ ವರ್ಷದಲ್ಲಿ 3 ಬೋರ್ ಕೊರಿಸಿದೆ. ಅದರ ಹಿಂದಿನ ವರ್ಷ ಪ್ರತಿ ವರ್ಷನೂ 2-3 ಕೊರ್ಸ್ಕೊಂತ ಬಂದೆ. 14 ಬೋರ್ ಆದವು. ರೀ ಬೋರ್ಗಳು ಸೇರಿ 14 ಆದವು. ಈಗ 1 ತಿಂಗಳ ಇಂಚೆ ಒಂದು ಕೊರ್ಸಿದೀನಿ. ಅದು 250 ಅಡಿಗೆ 1 ಇಂಚ್ ಸಿಕ್ತು. ನನಗೇನೋ ಒಂಥರ ಕುತೂಹಲ ಬಂದು ಜಾಸ್ತಿ ಬರ್ಬೋದೇನೋ ಅನ್ನೋ ಆಳಕ್ಕೆ ಹೋದ್ವಿ. 700 ಅಡಿ ಹೋದ್ರು ಅದೇ ನೀರು ಬಂತು. 700 ಅಡಿಯಲ್ಲಿ ಮತ್ತೆ 1 ಇಂಚ್ ಗ್ಯಾಪ್ ಸಿಕ್ತು. ಆಗ 2 ಇಂಚ್ ಆಯ್ತು. ಕೊನೆ 800 ಅಡಿವರೆಗೂ ಹೊಡ್ಸಿದ್ವಿ. ಅಲ್ಲಿಗೂ ಅಷ್ಟೇ ನೀರು ಬಂದಿದ್ರಿಂದ ನಾವು ಅದನ್ನ ಕೈ ಬಿಟ್ವಿ, ನಿಲ್ಸಿದ್ವಿ, ಅಲ್ಲಿಗೆ ಸ್ಟಾಪ್ ಮಾಡಿದ್ರಿ. ಈಗ ಹೋದ ವರ್ಷ ಕೊರ್ಸಿದ್ದು ಒಂದು ಬೋರಲ್ಲಿ ಅದು ಗ್ಯಾಪ್ ಹೊಡ್ಕೊಂಡು 1.5 ಇಂಚ್ ಅಷ್ಟು ಬರ್ತಾ ಇದೆ. ಇನ್ನು ಅದಕ್ಕಿನ್ನು ಮೋಟರ್ ಪಂಪ್ ಬಿಟ್ಟಿಲ್ಲ ನಾನು. ಮತ್ತೆ ಆಚೆ ವರ್ಷ ಕೊರ್ಸಿದ್ ಬೋರಲ್ಲಿ ಅದಕ್ಕೆ ಸಿಂಗಲ್ ಫೇಸ್ ಬಿಟ್ಕೊಂಡು ಹೊಡ್ಕೊತಾ ಇದೀವಿ. ಸುಮಾರು ಮಟ್ಟಿಗೆ 1 ಗಂಟೆ ಸಫಿಶಿಯೆಂಟ್ ಬರ್ತವೆ. ಆ ನಂತರದಲ್ಲಿ ಗ್ಯಾಪ್ ಹೊಡ್ಕೊಂಡು ಬರ್ತಾವೆ ಸರ್. ಇಲ್ಲಿವರೆಗೂ ಬಂದಿದೆ. ಸರ್, ಈಗ ಏನೇನು ಬೆಳೆ ಇದೆ ನಿಮ್ದೀಗ? ತೆಂಗು ಎಷ್ಟಿದೆ? ತೆಂಗು ಒಂದು 100 ಗಿಡ ತೆಂಗಿದೆ ಸರ್. ಅಡಿಕೆ ಎಷ್ಟಿದೆ ಸರ್? ಅಡಿಕೆ ಒಂದು 1250 ಗಿಡ ಇಟ್ಟಿದ್ದೆ ಸರ್. ಕೆಳಗಡೆ ನೀರಿಲ್ದಲೇನ 650 ಗಿಡ ಹೊಲ್ಟೋಯ್ತು. ಈಗ ನೀವು ಉಳಿದಿರ್ತಕ್ಕಂಥ ಗಿಡನ ಉಳಿಸ್ಕೊಳ್ಳೋಕ್ಕೋಸ್ಕರ ಪ್ರಯತ್ನ ಮಾಡ್ತಾ ಇದೀವಿ ಸರ್. ಇದ್ರ ಜೊತೆಗೆ ಸ್ವಲ್ಪ ರಾಗಿ ಬೆಳೀತಾ ಇದ್ದಾರೆ. ರಾಗಿ ಒಂಚೂರು ಬೆಳ್ಕೊಂಡಿದ್ವಿ ಸರ್. 1/4 ಎಕರೆ ರಾಗಿ ಬೆಳ್ಕೊಂಡಿದ್ವಿ. ಈಗ ನಮ್ಮ ಅನಿಸಿಕೆ ಏನಂದ್ರೆ ನೀವು ಇಷ್ಟು 14 ಬೋರ್ ಕೊರಿಸಿ, ನನ್ನ ಪ್ರಕಾರ ಈಗ ನನಗೆ ನಿಮ್ಮ ಜಮೀನಲ್ಲಿ ಮೋಟ್ರುಗಳು, ಪೈಪ್ಗಳು, ಡ್ರಿಪ್ಗಳು, ಸ್ಟಾರ್ಟರ್ಗಳು ಇವೆಲ್ಲ ನೋಡ್ತಾ ಹೋದ್ರೆ ನೀವು ಫೈನಾನ್ಷಿಯಲ್ ಮ್ಯಾಟರ್ ಬರ್ತೀನಿ, ನಿಮಗೆ ಸ್ವಲ್ಪ ಬೇಜಾರಾಗ್ಬೋದೇನೋ. ಎಷ್ಟು ಖರ್ಚು ಮಾಡಿರ್ತೀರಿ ಸರ್ ಅಂದಾಜು? ಸರ್, ನಾನು 4 ರನ್ನಿಂಗ್ ಮೋಟ್ರುಗಳು 10 HP, 7.5 HP, 5 HP. 10 HP 2 ಮೋಟ್ರು, 7.5 HP 2 ಮೋಟ್ರು, ಸಿಂಗಲ್ ಫೇಸ್ ನಾವು 2 ಮೋಟ್ರು ಇಟ್ಕೊಂಡಿದ್ದೆ ಸರ್. ಕೊನೆಗೆ ಯಾವಾಗ ಹಿಂಗೆಲ್ಲ ಓದ್ವೋ ಅವು ವೇಸ್ಟ್ ಆಗ್ತವೆ ಅಂತೇಳಿ ಅವನು ಕಡಿಮೆ ರೇಟ್, ನಂಗೆ ಆಫ್ ಅಂಡ್ ರೇಟ್, ಚೀಪ್ ಅಂಡ್ ರೇಟ್ ಅನ್ನಂಗೆ ಕೊಟ್ಟು ಬೇರೆಯವ್ರಿಗೆ ಕೊಟ್ಟು ಕೈ ತೊಳ್ಕೊಂಡಿದ್ದೀವಿ. ಈಗ ಉಳಿದಿರೋ ಅಂಥದ್ರಲ್ಲಿ ನಾವು ಮೇಂಟೈನ್ ಮಾಡ್ಕೊಳಕ್ಕೆ ಆಗದೇನೆ ಕೊನೆಗೆ ಈ ಪರಿಸ್ಥಿತಿ ಹೆಂಗೆ ಬಂದಿದ್ದೀವಿ ಅಂದರೆ, ಈ ತೋಟನೂ ಬೇಡ, ಈ ಸವಾಸನೂ ಬೇಡ, ಬೇಕಾದ್ರೆ ಎಲ್ಲ JCB ತಂದು ಕಿತ್ತಾಕ್ಸ್ಬಿಟ್ಟು ಮಾಮೂಲಿ ಹಳೆ ಕಾಲದಾಗ ಹೆಂಗೆ ನಮ್ಮ ತಾತರು ಮುತ್ತಾತರ ಕಾಲದಲ್ಲಿ ಮಳೆಗಾಲದಲ್ಲಿ ಬೆಳೆ ಬೆಳ್ಕೊತಿದ್ರು, ಬೇಸಿಗೆನಲ್ಲಿ ಆರಾಮಾಗಿರ್ತಿದ್ರು ಅಲ್ಲ, ಆ ಪರಿಸ್ಥಿತಿ ಮಾಡ್ಕೊಳ್ಳೋಣ ಅನ್ನೋ ಮಟ್ಟಕ್ಕೆ ಬೇಸರ ಆಗಿದೆ. ಖಂಡಿತ ಈ ಬೋರಿಂದಲೇ ನಾವು ಅಂದಾಜು ಎಷ್ಟು ಖರ್ಚು ಮಾಡಿದ್ರೆ ಸರ್? ನನ್ನ ಟೋಟಲಿ ಈ ಹೊಲಕ್ಕೆ ಎಂಟ್ರಿ ಆದಾಗಿನಿಂದ ಫೆನ್ಸಿಂಗು, ತಂತಿ ಬೇಲಿ ಮಾಡಿಸಿದ್ದು, ಪ್ಲಸ್ ಅಚ್ಚುಕಟ್ಟು ಮಾಡಿಸಿದ್ದು, ಆಮೇಲೆ ಗಿಡ ಸಸಿ ತರಿಸಿದ್ದು, ಬೋರ್ವೆಲ್ ಹಾಕ್ಸಿದ್ದು, ಪೈಪ್ಲೈನ್ ಮಾಡಿಸಿದ್ದು ಎಲ್ಲ ಸೇರಿ ಹಂತವಾಗಿ ಗಿಡಗಳನ್ನು ಚೇಂಜ್ ಮಾಡ್ಕೊಂಡು ಇಟ್ಟಿದ್ದು ಎಲ್ಲ ಸೇರಿ ಕನಿಷ್ಠ 87 ಲಕ್ಷದವರೆಗೂ ನಾನು ಲೆಕ್ಕ ಬರದೆ. ಆನಂತರದಲ್ಲಿ ಈ ಶೆಡ್ ಮಾಡಿದ್ದು, ಮನೆ ಕಟ್ಟಿದ್ದು, ತಿರುಗಿ ಮತ್ತೆ 3-4 ಬೋರ್ ಹಾಕ್ಸಿದ್ದು, ಇವ್ಯಾವೂ ಲೆಕ್ಕ ಇಟ್ಟಿಲ್ಲ. ನನ್ನ ಪ್ರಕಾರ 1.5 ಕೋಟಿ ಲೆಕ್ಕಾಚಾರಕ್ಕೆ ಮುಟ್ಟಿದೆ ಸರ್. ಆದ್ರೂ ನಾನು ಅದನ್ನ ಲೆಕ್ಕ ಇಟ್ಟಿಲ್ಲ. ನಮ್ಮ ಮನೆಯವ್ರಿಗೆ ಹೇಳಿದ್ರೆ ಬೈತಾರೆ ಅಂತ ನಾನು ಹೇಳ್ದಂಗೆ ಸುಮ್ಮನೆ ಮೇಂಟೈನ್ ಮಾಡ್ತೀನಿ ಅಷ್ಟೇ. ಡೈರಿ ಇರೋದು ಮಾತ್ರ ಗೊತ್ತಾಗುತ್ತೆ ಸರ್. ಆ ಪರಿಸ್ಥಿತಿ ಆಗಿದೆ ಮಾಡಿ. ಈಗ ಸರ್, ಈಗ ಏನು ಗೊತ್ತಾ, ಈ ಟೆರೇನ್ ಈಗ ನೀವು ಇಷ್ಟೆಲ್ಲ ಹೇಳಿದ್ರಿ ನಿಮ್ಮ ಜಮೀನ್ ಬಗ್ಗೆ, ಅಕ್ಕಪಕ್ಕದ ಟೆರೇನ್ ಬಗ್ಗೆ,
ಈ ಪ್ರದೇಶ ಏನು ಹೇಳ್ತಾರೆ ಅಂದರೆ ಇದು ಶಿಸ್ಟ್ ರಾಕ್ ಅಂತ ಹೇಳ್ತೀವಿ. ಅದೇ ಚಕ್ಕೆಕಲ್ಲಿನ ಪ್ರದೇಶ. ಇಡೀ ಹಿರಿಯೂರು ತಾಲೂಕಲ್ಲಿ ಇರ್ತಕ್ಕಂಥದ್ದೇ ಚಕ್ಕೆಕಲ್ಲು. ಸ್ಲೇಟ್ ರಾಕ್ ಅಂತ ಹೇಳ್ತೀವಿ, ಶಿಸ್ಟ್ ರಾಕ್ ಅಂತ ಹೇಳ್ತೀವಿ. ಈ ಥರದಲ್ಲಿ ರಾಕ್ ಫಾರ್ಮೇಷನ್. ಇದರಲ್ಲಿ ಮಳೆಗಾಲಗಳು ಕಂಟಿನ್ಯೂ ಬರ್ತಾ ಇದ್ದರೆ ಒಂದಷ್ಟು ಜಲಮಟ್ಟ ಮೇಂಟೈನ್ ಮಾಡುತ್ತೆ. 10 ವರ್ಷದಲ್ಲಿ 2-3 ವರ್ಷ ಮಳೆಗಾಲ ಏರ್ಪೇರ್ ಆದಾಗ ವಾಟರ್ ಟೇಬಲ್ ಹೋಗುತ್ತೆ. ಮತ್ತೆ ನೀವು ಹೇಳ್ತೀರಾ ಪಿಲಾಜನಹಳ್ಳಿಯಲ್ಲಿ ಎಷ್ಟು ಬೋರ್ ಇದೆ ಸರ್ ಅಂತಂದ್ರೆ, ನೀವು ಹೇಳ್ತೀರಾ 1,000 ಮೇಲೆ ಇದಾವೆ ಬೋರ್. ಇದಾವೆ ಸರ್, ಇದಾವೆ 1000 ಮೇಲೆ. ಎಲ್ಲರೂ ಒಂದು ಹೊಲಕ್ಕೆ ಕನಿಷ್ಠ ಅಂದ್ರೂ 3-4 ಬೋರ್ ಅಂತೂ ಇದಾವೆ ಸರ್. ಒಬ್ಬ ಮನುಷ್ಯ ಅವನು ಜಮೀನ್ ಮಾಡ್ತಾ ಇದ್ದಾನೆ ಅಂದ್ರೆ ಕನಿಷ್ಠ 3-4 ಬೋರ್ ಇದೆ. ಆ ಥರದಲ್ಲಿ ನೀವು ಪಾಪ ಕೃಷಿಗೇನೋ ನಂಬ್ಕೊಂಡು ಇದನ್ನೇ ಮಾಡಬೇಕಂತ ಪ್ರಯತ್ನಗಳು ಮಾಡಿದ್ರಿ. ಆದರೆ ನೀರಿನ ಸಂರಕ್ಷಣೆ, ವಾಟರ್ ಕನ್ಸರ್ವೇಷನ್ ಮಾಡ್ತಕ್ಕಂಥ ವಿಧಾನ ಬಗ್ಗೆ ನಿಮಗೆ 2-3 ಕ್ಲೂ ಕೊಟ್ಟೆ ನಾನು. ಓಕೆ, ನಿಮಗೆ ಕ್ಲೂ ನಂಬರ್ 1 ಏನು ಸರ್ ಅಂದರೆ, ಈಗ ನಿಮ್ಗೆ ಎಲ್ಲ ಬೋರ್ಗಳಲ್ಲೂ ನೀರು ಕಮ್ಮಿ ಆಗಿದೆ. ಓಕೆ, ನಾನು ಹೇಳೋದು ಫಸ್ಟು ಇಷ್ಟು ಬೋರ್ಗಳು ಬರೋವಂಥ ನೀರನ್ನ ಒಂದು ಕಡೆ ಟ್ಯಾಂಕ್ ಮಾಡ್ಕೊಬೇಕಾಯಿತು. ಇಲ್ಲೊಂದು ಕಡೆ ಒಂದು ಅಟ್ಲೀಸ್ಟ್ ಒಂದು ಕಮ್ಮಿ ಅಂದರೆ ನೀವೊಂದು 5 ಲಕ್ಷ ಲೀಟರ್ದಾದರೂ ಒಂದು ಟ್ಯಾಂಕ್ ಮಾಡ್ಕೊಂಡು ಅದಕ್ಕೊಂದು ಶೀಟ್, ಜಿಯೋ ಮೆಂಬ್ರೇನ್ ಅಂತ ಹೇಳ್ತೀವಿ, ಸಿಮೆಂಟ್ ತೊಟ್ಟಿಯನ್ನು ಕಟ್ಟಬೇಕಂತೇನಿಲ್ಲ. ನನ್ನ ಪ್ರಕಾರ ಅದೆಲ್ಲ ಸೇರಿದ್ರೆ ನಿಮ್ಗೊಂದು ಟಾರ್ಪಲ್ ಶೀಟ್ ಅದೆಲ್ಲ 500 ಮೈಕ್ರಾನ್ ಹಾಕೊಂಡ್ಬಿಡ್ಬೇಕು. ಎಲ್ಲ ಬೋರ್ಗೂ ಸಿಂಗಲ್ ಮೋಟ್ರ್ಗಳು ಹಾಕ್ಕೊಬೇಕು. ಸಿಂಗಲ್ ಫೇಸ್ ಜಸ್ಟ್ 2 HP C5 ಸೀರೀಸ್ ಅಂತ ಹೇಳ್ತೀವಿ. ಅಂಥದ್ದು ಮೋಟ್ರ್ಗಳು ಹಾಕೊಂಡ್ರೆ ಈಗ ನಿಮ್ಮ ಹತ್ರ, ನನ್ನ ಪ್ರಕಾರ ಈಗ ನಿಮ್ಮ ಹತ್ರ 3 ಇಂಚ್ ನೀರಿದೆ ನಿಮಗೆ ಬೋರ್ಗಳಲ್ಲಿ. 3 ಸೇರಿದ್ರೆ 3 ಇಂಚ್ ಮಿನಿಮಮ್, ಇನ್ನು ಜಾಸ್ತಿನೇ ಇದೆ. 3 ಇಂಚ್ ನೀರು ಬಂದು 3 ಇಂಚ್ ನೀರನ್ನ ಒಂದು ಕಡೆ ದಾಸ್ತಾನು ಮಾಡಿ ಅಲ್ಲಿಂದಲೇ ಇರಿಗೇಷನ್ ಮಾಡಿದ್ರೆ ನೀವು ಇಷ್ಟು ಜಮೀನು ಮತ್ತೆ ಹಸಿರು ಮಾಡ್ಬೋದು, ಹೊಸ ಬೋರ್ ತೋಡಿಸ್ದಂಗೆ. ಹೌದೌದು. ನೀವು ಹೇಳ್ತೀರಾ ಸರ್ ಈಗೇನು ಮಾಡ್ಕೊಡ್ತೀರಾ, ಮುಂದಿನ ವರ್ಷಕ್ಕೆ ಹೆಂಗಂದರೆ ಮುಂದಿನ ವರ್ಷಕ್ಕೆ ಮತ್ತೆ ನಿಮ್ಮ ಬೋರ್ಗಳಲ್ಲಿ ಇಳುವರಿನೇ ಜಾಸ್ತಿ ಮಾಡಬೇಕು. ಅದಕ್ಕೆ ಮರುಪೂರ್ಣ ರೀಚಾರ್ಜ್ ಅಂತ ಹೇಳ್ತೀವಿ. ಆ ರೀಚಾರ್ಜ್ ಮಾಡಲಿಕ್ಕೆ ನೋಡಿ ನೀವು ಹೇಳ್ತೀರಾ ಸರ್ ಪಕ್ಕದ ಜಮೀನು ನೀರು ಎಲ್ಲ ಹೋಗುತ್ತೆ, ಆ ನೀರನ್ನ ಒಳಗೆ ತರ್ಬೋದು. ಈ ಥರ ನಿಮಗೆ 3 ಬೋರ್ಗಳಿಗೂ ರೀಚಾರ್ಜ್ ಮಾಡೋಕ್ಕೆ ಜಾಗ ಇದೆ. 3 ಬೋರ್ಗೂ ರೀಚಾರ್ಜ್ ಮಾಡ್ಕೊಂಡು ಅದು ಒಂದೊಂದು ಬೋರ್ಲು 1 ಇಂಚ್ ಜಾಸ್ತಿ ಬಂದರೂ ನಿಮ್ಗೆ ಅವಾಗ 6 ಇಂಚ್ ನೀರಾಗುತ್ತೆ. ಈ ಕೆಲಸ ಮಾಡಿಕೊಂಡ್ರೆ ಎಲ್ಲ ಬೋರ್ಗಳು ಬೇಡ 3 ಬೋರ್ ಸಾಕು ನಿಮ್ಮ ಇಡೀ ತೋಟನ ಮೇಂಟೈನ್ ಮಾಡುತ್ತೆ. ಇಷ್ಟು ಮಾಡ್ಕೊಂಡ್ರೆ ಖಂಡಿತ ನಿಮ್ಮದು 1 ವರ್ಷದಲ್ಲಿ, ಈಗ ನಾನು ಏನು ಹೇಳಿದ್ದೀನಿ ಪ್ರಾಕ್ಟಿಕಲ್ ಮಾಡಿದರೆ ನೀವು ಒಂದು ಮಾದರಿ ಆಗ್ತಾರೆ. ಆ ನಿಟ್ಟಿನಲ್ಲಿ ನನ್ನದೊಂದು ಯೋಜನೆ ಇದೆ. ಇದ್ರ ಬಗ್ಗೆ ಯಾವ ಥರ ಮಾಡಬೇಕನ್ನೋದ್ರ ಬಗ್ಗೆ ನಿಮ್ಗೆ ಕೂತ್ಕೊಂಡು ಎಲ್ಲ ಬ್ರೀಫ್ ಮಾಡ್ತೇನೆ. ಖಂಡಿತ ಸರ್, ಆಗ್ಬೋದು. ನಮಗೇನು ಒಟ್ಟಾರೆ ಈ ವಾತಾವರಣದಲ್ಲಿ ಇಲ್ಲ ಸರ್ಕಾರದಿಂದಲಾಗಲಿ ಅಥವಾ ಇಲ್ಲಿಯ ಸ್ಥಳೀಯ ಜನಪ್ರತಿನಿಧಿಗಳಾದರೂ ಒಂದು ಸ್ವಲ್ಪ ಕಾಳಜಿ ವಹಿಸಿ ಈ ಕಡೆ ಭಾಗಕ್ಕೆ ಕೆರೆಗಳಿಗೋ ಅಥವಾ ಕಾಲುವೆಗಳಿಗೋ ನೀರು ಹರಿಸುವಂಥ ಕಾರ್ಯ ಮಾಡಿದರೆ ಸುಮಾರು ಜಾನುವಾರುಗಳಿಗಾದರೂ ಉಪಯೋಗ ಆಗುವಂಥ ಕೆಲಸ ಆಗ್ತದೆ. ಮತ್ತು ಸಮೃದ್ಧವಾಗಿರ್ತಕ್ಕಂಥ ನೀರು ಮರುಪೂರ್ಣವಾಗಿ ಮತ್ತೆ ಮೇಲ್ಮಟ್ಟಕ್ಕೆ ಬರುವಂಥ ಸ್ಥಿತಿ ಬರ್ತದೆ. ಈ ವಾತಾವರಣದಲ್ಲಿ ಯಾರೂ ಪ್ರಯತ್ನ ಮಾಡ್ತಾ ಇಲ್ಲ. ರಾಜಕೀಯ ಹಿತಾಸಕ್ತಿ ಇಲ್ಲದಂತಹ ಜನರು ಈಗ ಇಲ್ಲಿ ಇರೋದರಿಂದ ನಾವು ರೈತರಾಗೇ ಹೋಗ್ತಾ ಇದ್ದಾರೆ. ಏನೇ ಮಾಡಿದ್ರು ನಾನೊಬ್ಬ ವಿದ್ಯಾವಂತನಾಗಿ ರೈತ ಕೆಲಸ ಮಾಡಬೇಕು ಅಂತ ಬಂದರೆ ಈ ಥರ ಕಷ್ಟ ಇರುವಾಗ ಏನೂ ಇಲ್ಲದಂಥ ಒಬ್ಬ ರೈತ ಮಾಡಬೇಕಾದ್ರೆ ಅವನಿಗೆ ಎಷ್ಟು ಕಷ್ಟ ಆಗ್ತದೆ, ಇದನ್ನಾದರೂ ಜನ ಅರ್ಥ ಮಾಡ್ಕೊಳ್ಬೇಕು. ಜನಪ್ರತಿನಿಧಿಗಳು ಈ ಕಡೆ ಭಾಗಕ್ಕೆ ಹೆಚ್ಚಿನ ಒತ್ತು ಕೊಟ್ಟು ನೀರನ್ನು ಕೊಡುವಂಥ ಕೆಲಸ ಮಾಡಬೇಕು ಅಂತೇಳಿ ನಾನು ಎಲ್ಲರಲ್ಲೂ ಮನವಿ ಮಾಡ್ಕೊಳ್ತೇನೆ. ಹಿರಿಯೂರು ತಾಲೂಕಿನ ದಕ್ಷಿಣ ಪ್ರಾಂತ್ಯ ಏನಿದೆ ಸರ್, ಸೌತ್ ಪಾರ್ಟ್ ಆಫ್ ಹಿರಿಯೂರು. ಹೌದು ಸರ್, ಈ ಭಾಗ ತುಂಬ ಟಫ್. ನೀವು ಜವಗುಣಹಳ್ಳಿ ಇವೆಲ್ಲ ತುಂಬ ನೀರಿನ ಬಗ್ಗೆ ಇದಾಗಿದೆ ಸರ್. ಜನಗಳಲ್ಲಿ ಒಂದು ಇದಿದೆ, ಯಾವ ಥರ ತಪ್ಪು ಕಲ್ಪನೆ ಅಂತಂದರೆ, ನಮಗೆ ಡ್ಯಾಮ್ ತುಂಬಿಟ್ಟಿದೆ, ಕೋಡಿ ಬಿದ್ದಿದೆ, ಮಂತ್ರಿಗಳೆಲ್ಲ ಉದ್ಘಾಟನೆ ಮಾಡೋಗಿದ್ದಾರೆ, ನಮ್ಗೆ ನೀರಿನ ಸಮಸ್ಯೆ ಇಲ್ಲ ಅಂತೇಳಿ. ನೀವು ನಿಮ್ಗೆ ಏನು ಅನ್ಸುತ್ತೆ ಅದು? ಇಲ್ಲ ಸರ್, ಈಗ ನಾನು ತಿಳ್ಕೊಂಡಿರೋ ಮಟ್ಟಿಗೆ ಭೂಮಿಯ ಪದರ ಮೇಲೆ ಇರುವಂತಹ ಭೂಮಿಯ ಪದರ ಏನಿದೆ ಅದು ಜೋಡಣೆ ಈ ರೀತಿಯಾಗಿ ನಮಗೆ ಸಾಮಾನ್ಯವಾಗಿ ದಕ್ಷಿಣದ ಮತ್ತು ಈಶಾನ್ಯ ಮೂಲೆಯಿಂದ ಹಿಡಿದು ವಾಯುವ್ಯ ಮೂಲೆಗೆ ಹೋಗುವಂತಹ ರೇಖೆಯಲ್ಲಿ ಅದು ಹಬ್ಬಿರುತ್ತೆ ಅಂತ. ಹಾಗಾಗಿ ನೀರಿನ ಮಟ್ಟ ನಮ್ಮ ಭಾಗದ ಮುಂಭಾಗದಲ್ಲಿ ಕೆರೆ ಇದ್ದರೂ ಸಮೇತ ಈ ಒಳಗಡೆ ಇರ್ತಕ್ಕಂಥ ಆ ಪದರಗಳು, ಶಿಲಾಪದರಗಳು ತಡೆದು ಈ ಕಡೆ ಬರದಂಥ ರೀತಿಯಲ್ಲಿ ಅದನ್ನು ರಕ್ಷಣೆ ಮಾಡಿದ್ದಾವೆ ಅಂತ ನನ್ನ ಭಾವನೆ. ಯಾಕೆಂದರೆ ನಮಗೆ ಈ ಕಡೆ ಭಾಗದಲ್ಲಿ ಈ ಶಿರಾ ತಾಲೂಕು, ಚಿಕ್ಕನಾಯಕನಹಳ್ಳಿ ತಾಲೂಕು ಇರ್ತಕ್ಕಂಥ ಕೆರೆ ಕುಂಟೆಗಳು ತುಂಬಿದರೆ ಆವಾಗ ಆ ಒಂದು ಸೆಲೆ ಈ ಕಡೆ ಬರುವಂತಹ ನಿರೀಕ್ಷೆ ಇರ್ಬೋದೇನೋ. ಆದ್ದರಿಂದಲೇ ಆ ಭಾಗಕ್ಕೆ ನಮ್ಮಿಂದ ಮೇಲ್ಭಾಗಕ್ಕಾದರೆ ಅನುಕೂಲ ಆಗುತ್ತೆ. ಈ ಕೆರೆಯಿಂದ, ಮಾರಿಕಣಿಮೆ ಕೆರೆಯಿಂದ ನಮಗಂತೂ ಉಪಯೋಗ ಇಲ್ಲ ಸರ್. ನಿಮಗೆ ಅಲ್ಲ ಸರ್, ಆದರೆ ಹಿರಿಯೂರು ತಾಲೂಕಿನಲ್ಲಿ ಡ್ಯಾಮ್ ಪಕ್ಕದಲ್ಲಿ ಈಗ ಡ್ಯಾಮ್ ಅಕ್ಕಪಕ್ಕದ ಯುವಕರು ಏನ್ಗಳು ಪಾಪ ಬೋರ್ಗಳು ಹಾಕ್ಸಿ ತೋಟ ಮಾಡ್ಬೇಕಂತ ಬಂದಂಥವ್ರು ಏನಿದಲ್ಲ. ಹೌದು ಸರ್. ಈಗ ವಾಣಿ ವಿಲಾಸ್ ಸಾಗರ್ ಡ್ಯಾಮ್ ಇರೋದು ವಿ ಪುರ ಊರಿನವ್ರು ಏನು ಹೇಳ್ತಾರೆ ಅಂದರೆ, ಸರ್ ನಮ್ಮ ಪಂಚಾಯತಿ ಒಳಗೆ ಡ್ಯಾಮ್ ಇದೆ ಅಂತಾರೆ. ಅಂದರೆ ನಮ್ಮ ವಿ ಪುರ ಪಂಚಾಯತಿ ಒಳಗೆ ಡ್ಯಾಮ್ ಕಟ್ಟಿದ್ದಾರೆ. ಹೌದು ಸರ್, ನಮ್ಮ ಡ್ಯಾಮ್ ಪಕ್ಕದಲ್ಲೇ ನಾವು ಬೋರ್ ಕೊರೆದ್ರೆ ನೀರು ಬರ್ತಾ ಇಲ್ಲ.
ನೀವು ನೋಡಿರ್ಬೇಕು ಡ್ಯಾಮ್ ಕೆಳಗೆ ಅಮ್ಮನವ್ರ ದೇವಸ್ಥಾನ ಇದೆ, ಅಮ್ಮನ ಗುಡಿ ಇದೆ. ಅಮ್ಮನ ಗುಡಿ ಮುಂದೆನೇ ಒಂದು ಹ್ಯಾಂಡ್ ಪಂಪ್ ಹಾಕಿದ್ದಾರೆ, ನೀರೇ ಬಿದ್ದಿಲ್ಲ. ಅಲ್ಲೊಂದು 8 ಬೋರ್ ಕೊಡ್ತಾರೆ, ಕಡಿಮೆ ಮಾರಮ್ಮನ ದೇವಸ್ಥಾನ. ಅಲ್ಲಿ 8 ಬೋರ್ ಕೊಡಿದ್ರು ಅಲ್ಲಿ ಪಾರ್ಕಿಗೆ ಕೊಡಕ್ ನೀರು ಆಗ್ತಾ ಇಲ್ಲ. ಅಂದ್ರೆ ಡ್ಯಾಮ್ಗೂ ಅಂತರ್ಜಲಕ್ಕೂ ವ್ಯತ್ಯಾಸ ಇದೆ, ಅದು ಸಂಬಂಧನೇ ಇಲ್ಲ. ಅವೆಲ್ಲ ಬರೀ 100 ಅಡಿ 200 ಅಡಿಗೆ ಇದೆ ಡ್ಯಾಮ್ ಗೋಡೆ ಪಕ್ಕ, ಅಲ್ಲೇ ನೀರು ಸಿಕ್ಕಿಲ್ಲ. ಪರಮೇನಹಳ್ಳಿ, ಕಾರ್ತಿಕನಹಳ್ಳಿ, ಕುನಿಕೆರೆ ಈ ಭಾಗದಲ್ಲಿ ಸುಮಾರು ಬೋರ್ಗಳು ಫೇಲ್ ಆಗಿದೆ. ಈವನ್ ಕಿರ್ಲೋಸ್ಕರ್ ಫ್ಯಾಕ್ಟ್ರಿಗೂ ನೀರಿಗೂ ಹತ್ರ ಐತೆ, ಅವ್ರಿಗೂ ನೀರಿನ ಅಭಾವ. ಈ ತರದಲ್ಲಿ ಕುರುಬ್ರಳ್ಳಿಗೆ ಇಲ್ವಾ ಸರ್? ಕುರುಬ್ರಳ್ಳಿನವ್ರಿಗೆ ಇಲ್ಲ ಪಾಪ ನೀರಿನ ಸಮಸ್ಯೆ. ನೀರು ಬರ್ತಾ ಇಲ್ಲ. ಏನಂದ್ರೆ ಮೇಲೆ ಚಾನಲ್ ಅಲ್ಲಿ ಬಿಡೋದ್ರಿಂದ ಅವ್ರಿಗೆ ಉತ್ತಮ ಆಗಿದೆ, ಬಿಟ್ರೆ ಚಾನಲ್ ಇನ್ನೇನು ಅಂತ ಇಲ್ಲ. ಆದಷ್ಟು ನಮ್ಮ ಜವಗನಹಳ್ಳಿ ಭಾಗಕ್ಕೆ ಮಾತ್ರ ಬಹಳ ಮಲತಾಯಿ ಧೋರಣೆ ಮಾಡ್ದಂಗೆ ಸರ್ ಸರ್ಕಾರದವರು. ಧರ್ಮಪುರ ಭಾಗದಲ್ಲಿ ನೋಡಿ ಕೆರೆ ಕುಂಟೆಗಳೆಲ್ಲ ತುಂಬಿಸಿದ್ದಾರೆ. ಆ ಒಂದು ಕೆಲಸ ಈ ಕಡೆಗೆ ಮಾಡಿದ್ರೆ ಎಷ್ಟೋ ಸಾವಿರಾರು ರೈತರು ಬದುಕಂತಾರೆ. ಆ ಥರ ಯಾರೂ ಮಾಡ್ತಾ ಇಲ್ಲ. ಇವತ್ತು ರೈತ ಸಂಘ ಪರವಾಗಿ ಎಷ್ಟು ಹೋರಾಟ ಮಾಡಿದ್ರು ಅದಕ್ಕೆ ಜನಪ್ರತಿನಿಧಿಗಳು ಸ್ಪಂದಿಸ್ತಾ ಇಲ್ಲ. ಇದನ್ನೇನಾದರೂ ಮಾಡಿದರೆ ನಮ್ಮಂಥವ್ರು ಈಗ ಏನು ನಿರಾಸಕ್ತಿ ಆಗ್ಬಿಟ್ಟಿದೆ. ಈಗ ಆಸಕ್ತಿನೇ ಇಲ್ಲದಂಥ ಪರಿಸ್ಥಿತಿ ನಮಗಾಗಿದೆ. ಏನು ಮಾಡಿ ಏನು ಪ್ರಯೋಜನ? ಈಗ ರೈತರ ಮಕ್ಕಳಿಗೆ ಹೋಗಿ ಹೆಣ್ಣು ಕೇಳಿದ್ರು ಕೊಡದಂಥ ಪರಿಸ್ಥಿತಿ ಹೆಂಗಾಗೈತೋ ಆ ಥರ ಇವತ್ತು ವಾತಾವರಣ ಈ ಥರ ಆದರೆ ನನ್ನ ಮಗಳು ಸುಖವಾಗಿರ್ತಾಳೆ ಅನ್ನೋ ಭಾವನೆನೇ ಇಲ್ವಲ್ಲ. ಹಂಗಾಗಿ ಅವರು ಕೊಡೋಕ್ಕೂ ಯೋಚನೆ ಮಾಡ್ತಾರೆ. ಸಮೃದ್ಧವಾಗಿರ್ತಕ್ಕಂಥ ಒಂದು ಬೆಳೆ ಬೆಳ್ಕೊಳ್ಬೇಕು ನಾವು ಮಾಡಬೇಕು ಅಂದರೆ ಆ ಮಳೆ ನೀರು ಕೊಯ್ಲನ್ನು ಉಪಯೋಗ ಮಾಡ್ಕೊಳ್ಬೇಕು. ಸದುಪಯೋಗ ಮಾಡಿಕೊಂಡು ಹರಿದು ಹೋಗುವಂಥ ನೀರನ್ನು ತಡೆದು ನಿಲ್ಲಿಸಿ ಅದರಿಂದ ಇಂಗಿಸುವಿಕೆಯನ್ನು ಮಾಡಿ ಅದರಿಂದ ಮರುಪೂರ್ಣವನ್ನು ಮಾಡಿಕೊಂಡು ಮರುಬಳಕೆಯನ್ನು ಮಾಡಿಕೊಂಡಾಗ ನಮಗೇನಾದರೂ ಒಂದು ಉಪಯೋಗ ಆಗುತ್ತೆ ಅನ್ನೋದು ನನ್ನ ಕಲ್ಪನೆ. ಹಾಗಾಗಿ ನಾನು ನಿಮ್ಮ ಒಂದು ಸಂಪರ್ಕದಲ್ಲಿ ಅಥವಾ ಮಾರ್ಗದರ್ಶನದಲ್ಲಿ ಏನು ಮಾಡಬೇಕು ಅಂತೇಳಿ ನಾನು ಕೇಳಲಿಕ್ಕೆ ಭಾಳ ಆತುರನಾಗಿ ನಿಮ್ಮ ಹತ್ರ ಬಂದೆ ಸರ್. ದಯಮಾಡಿ ಅದನ್ನು ನಮಗೆ ಮಾರ್ಗದರ್ಶನ ಮಾಡಬೇಕು ಅಂತೇಳಿ ಭಾಳ ವಿನಯಪೂರ್ವಕವಾಗಿ ಕೇಳ್ಕೊಳ್ತೀನಿ ಸರ್. ಆಗಲಿ ಮಾಸ್ಟರ್, ಮಾತಾಡೋಣ ಯಾವ ಥರ ಇಂಪ್ಲಿಮೆಂಟ್ ಮಾಡಬೇಕು ಅನ್ನೋದ್ರ ಬಗ್ಗೆ. ಥ್ಯಾಂಕ್ ಯು ಸರ್. ನಮಸ್ಕಾರ ಸರ್. ಹಿಂಗೆ ಹರ್ಕೊಂಡು ಬರುತ್ತೆ, ಇಲ್ಲೇ ಬರುತ್ತೆ ಪಕ್ಕದಲ್ಲಿ ಕಾಲುವೆ ಇದೆಯಲ್ಲ, ಕಾಲುವೆ ಅದು ಪೈಪ್ ಲೈನ್ ಮಾಡಿರೋದು ಇರಿಗೇಷನ್ ಇರಿಗೇಷನ್ಗೆ ಅಂತ ಅವ್ರು ಪೈಪ್ ಲೈನ್ ಮುಚ್ಚಿದ್ದಾರೆ. ಬಟ್ ಆದ್ರೂ ಆ ನೀರೆಲ್ಲ ಹಿಂಗ್ ಬಸಿ ಬರುತ್ತೆ ನಮ್ಮ ಬೇಲಿ ಮಕ್ಳಿಗೆ ಆಚೆ ಹೋಗ್ತದೆ. ಓಕೆ ಬಹಳ ಚೆನ್ನಾಗಿ ಆ ನೀರನ್ನ ಬಳಸ್ಕೋಬೋದಿಲ್ಲ, ಇಟ್ಲಾಗ ಬರಂಗ್ ಮಾಡ್ಕೊಂಬನ ಮರುಪೂರ್ಣ ಮಾಡ್ಕೊಳಕ್ಕೆ ಅದೇ ನೀರು ನಿಮಗೆ ಮೇನ್ ಸೋರ್ಸ್ ಆಗುತ್ತೆ. ಸರ್ ಈ ಬೋರ್ಲಿ 2 ಗ್ಯಾಪ್ ಬಂದಿದೆ. ಹೌದು ಸರ್, 2 ಗ್ಯಾಪ್, 2 ಗ್ಯಾಪ್. ಒಂದು ಮೇಗಳದೊಂದು ಗ್ಯಾಪು ಖಾಲಿ ಗ್ಯಾಪ್ ಸಿಕ್ತು, ಹಸಿ ಎಲ್ಲ ಬಂತು 125 ಏನೋ. 225ಕ್ಕೆ ನೀರೇ ಕಾಣಿಸ್ಕೊಂಡ್ಬಿಡ್ತು ಸರ್. ನನಗೆ ಅಲ್ಲಿಗೆ ಒಂಥರ ಖುಷಿ ಆಯ್ತು. ಒಡಿಸಿ 700 ಅಡಿವರೆಗೂ ಬರೀ ಅದೇ ನೀರು 1 ಇಂಚು, 700 ಅಡಿಗೆ 1 ಇಂಚ್ ಜಾಸ್ತಿ ಆಯ್ತು. ಅಲ್ಲೊಂದು ಬೋರ್ ಇದೆ, ಅದೇ ನೀರು ಅಲ್ಲಿವರೆಗೂ ಹೋಗಿದೆ. ಇದು ಬೋರ್ ಕೊರಿಬೇಕಾದ್ರೆ ಈ ತೆಂಗಿನ ಗಿಡ ತಕನ ಹೋಗೈತೆ ಅಷ್ಟೇ ಸರ್. ಈಗ ಸರ್ ಇದು ಇಲ್ಲೇ ಹೋಗ್ತತಿ, ಇಲ್ಲೇ ಡೈವರ್ಟ್ ಮಾಡ್ಕೊಬೋದು ನೀರನ್ನ. ಹಿಂಗೆ ತಗೊಂಡ್ಬಿಟ್ರೆ ಆರಾಮಾಗಿ ಬರುತ್ತೆ, ಅಲ್ಲೇ ಆರಾಮ್ ಬರುತ್ತೆ ಸರ್. ಅಲ್ಲೂ ಬರುತ್ತೆ, ಇಲ್ಲೇ ಬೇಕಾದ್ರೆ ಓಪನ್ ಮಾಡ್ಕೊಂಡು ಒಳಗೆ ತರ್ಬೋದು. ಇಲ್ಲ, ಇಲ್ಲಿ ಒಂದು ಏರಿ ಇದೆ, ಏರಿಯಿಂದ ಹಿಂದಕ್ಕೆ ತಗೊಂಡ್ಬಿಡೋಣ. ಹಿಂಗ್ ಬರಂಗಾರು ಮಾಡ್ಕೊ, ಏರಿ ಪಕ್ಕ ಓಪನ್ ಮಾಡೋಣ. ಅದು ನಿಂತು ಬರಲಿ, ಹಂಗ ಮಾಡ್ಬೋದು. ನಿಂತು ಬಂದರೆ ನಮಗೆ ಕ್ಲೀನ್ ನೀರು ಬರುತ್ತೆ. ಸರ್ ಇದೆಲ್ಲ ತೆಂಗಿತ್ತು, ಅಡಿಕೆ ಹಾಕಿದ್ರೆ ಎಲ್ಲ ತೆಂಗಿತ್ತು ಸರ್. ಇದರಲ್ಲಿ ದಾಳಿಂಬೆ ಇಟ್ಟಿದ್ದೆ, ದಾಳಿಂಬೆ ತೆಗೆದು ತೆಂಗಿಕ್ಕಿದೆ. ಇದೇ ಲೆವೆಲ್ಗೆ ಇದ್ದಿದ್ದ ಭೂಮಿನ ಈ ತರ ಅಚ್ಚುಕಟ್ಟು ಮಾಡಿಸಿದ್ವಿ ಇದನ್ನ. ಇದಕ್ಕೆ ಅದೇ ನೀರು ಮೇಗಳಿಂದ ಆ ಕಡೆಯಿಂದ ಎಲ್ಲ ಬರೋ ನೀರು ಇದಕ್ಕೆ ಬಂದು ಸಾಕಾಗೋದು. ಈಗ ಮಳೆ ಇಲ್ಲದಕ್ಕೆ ಅದು ತುಂಬಿಲ್ಲ, ಅದಕ್ಕೂ ನೀರು ಬಂದಿಲ್ಲ. ಇದಂತೂ ಪರಿಸ್ಥಿತಿ ಆಗ್ಬಿಟ್ಟೈತೆ, ಮನಸ್ಸೇ ಇಲ್ಲ ಸಹ ಇಲ್ಲಿ ಬರಕ್ಕೆ. ಅದಲ್ಲ ಸರ್, ಮತ್ತೆ ಹೆಂಗೆ ಇದು ನೋಡ್ತಾ ಇದ್ರೆ ನಮ್ಮ ಹೊಲ್ದಕ್ಕೆ ಬಂದಾಗ ಒಂದು ಎಳ್ನೀರಿಂದಂಗೆ ಕಳಿಸ್ತಾನೆ ಅಲ್ಲ ಸಹ, ಒಂದು ಎಳ್ನೀರು ಹುಡ್ಕನಾದ್ರೂ ಸಿಗ್ತಾ ಇದೆ. ಸರ್ ಈಗ 2 ಮೋಟ್ರ್ ಹೊಡ್ತಾ ಇರೋದು. ಹ್ಞೂ ಸರ್, 2